ವಿಧಾನಸಭೆಯಲ್ಲಿ ಆನ್ಲೈನ್ ಗೇಮ್ ಸಮಸ್ಯೆ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಇವತ್ತು ಸದನದಲ್ಲಿ ಚಂದ್ರು ಲಮಾಣಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆನ್ಲೈನ್ ಗೇಮ್ಗಳಿಂದ ಸ್ಯೂಸೈಡ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಜನ ಆನ್ಲೈನ್ ಗೇಮ್ಗಳಲ್ಲಿ ಹಣ ಕಳ್ಕೊಂಡಾಗ ಅವರು ಸಾಲ ಮಾಡ್ಕೊಳ್ತಾರೆ, ಸಾಲ ತೀರ್ಸೋಕ್ಕಾಗಲ್ಲ, ಆಗ ಸ್ಯೂಸೈಡ್ ಕೂಡ ಮಾಡ್ಕೊಳ್ಳುವಂಥ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ಯುವಕರು ಇದರಿಂದ ದಾರಿ ತಪ್ತಾ ಇದ್ದಾರೆ. ಅವರು ಶಿರಹಟ್ಟಿ ಕ್ಷೇತ್ರದಲ್ಲಿಯೂ ಕೂಡ ಸ್ಯೂಸೈಡ್ ಆಗಿತ್ತು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಆನ್ಲೈನ್ ಗೇಮ್ಗಳಿಗೆ ಸಂಬಂಧಪಟ್ಟಂತೆ ಅನೇಕರು ತಮ್ಮ ಜೀವ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಒಂದು ಕಡೆ ಆಗ್ರಹ ಮಾಡಿದ್ದಾರೆ. ಸಭಾಧ್ಯಕ್ಷರೇ, ಆನ್ಲೈನ್ ಗೇಮಿನ ದರ್ಶನ್ ಪುಟ್ಟೆ ಮಾತಾಡಿ ಇಲ್ಲ, ಎರಡಕ್ಕೆ ನಮ್ಗೆ ಊಟಕ್ಕೆ ಬಿಡ್ಲಿಕ್ಕಿದೆ, ಮಾತಾಡಿ. ಸಭಾಧ್ಯಕ್ಷರೇ ಇದು ಒಂದು ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಈ ಆನ್ಲೈನ್ ಗೇಮಿಗೆ ಸಂಬಂಧಪಟ್ಟಂಗ ಜಗದೀಶ್ ಹಳೆಮನಿ ಅನ್ನವ 32 ವರ್ಷದ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಅವತ್ತಿನ ದಿನ ಆನ್ಲೈನ್ ಗೇಮಿನ ಮುಖಾಂತರ ದುಡ್ಡನ್ನು ಕಳ್ಕೊಂಡು ಡಿಸೆಂಬರ್ 1ನೇ ತಾರೀಕು ಅವನು ಸುಸೈಡ್ ಅನ್ನು ಮಾಡ್ಕೊತಾರೆ. ಸಭಾಧ್ಯಕ್ಷರೇ, ಅವತ್ತಿನ ದಿನ ತನ್ನ ಡೆತ್ ನೋಟ್ ಅಲ್ಲಿ ಬರೀತಾನೆ. ನೀವು ಶಿರಟ್ಟಿ ಮತಕ್ಷೇತ್ರ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಇದನ್ನ ಅಧಿವೇಶನದಲ್ಲಿ ಮಾತಾಡಿ ಅದ್ರ ಬಗ್ಗೆ ಅದನ್ನ ಬ್ಯಾನ್ ಮಾಡ್ರಿ ಅನ್ನೋದು ಒತ್ತಡ ಬಹಳ ಇದೆ. ಸಭಾಧ್ಯಕ್ಷರೇ, ದಯವಿಟ್ಟು ಮುಖಾಂತರ ವಿನಂತಿ ಮಾಡ್ತೀನಿ ಅಂತ ಆನ್ಲೈನ್ ಗೇಮ್ ಮುಖಾಂತರ ಬಹಳಷ್ಟು ಯುವಕರು ಇವತ್ತು ಸುಸೈಡ್ ಮಾಡ್ಕೊತಾ ಇದ್ದಾರೆ. ಅವ್ರೊಬ್ಬರೇ ಅಲ್ಲ, ಬಹಳಷ್ಟು ಜನ ಯುವಕರು ಇವತ್ತು ಸಾಯ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣ ಆನ್ಲೈನ್ ಗೇಮ್ ಮುಖಾಂತರ ಅವ್ರು ಸಾಯ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಆಯ್ತಲ್ಲ, ಟೈಮ್ ಆಯ್ತಾ, ಊಟಕ್ಕೆ ಬಿಡ್ಬೇಕು, ಮುಖಂಡರೆಲ್ಲ ಕಾಯ್ತಾ ಇದ್ದಾನೆ, ಒಬ್ಬರೇ ಮಾತಾಡೋದು ಆಯ್ತಾ?